ಓಕೆ, ಇಲ್ಲಿವರೆಗೂ ಈಗ ನೀವು ಪ್ರಶ್ನೋತ್ತರಗಳನ್ನ ನೋಡಿದ್ರಿ, ಪಾಠದ ಮಧ್ಯೆ ಇರತಕ್ಕಂಥದ್ದು. ಓಕೆ, ಈಗ ಪೇಜ್ ನಂಬರ್ 56ರಲ್ಲಿ ಇನ್ನೂ ಇದೆ ಪ್ರಶ್ನೋತ್ತರಗಳು. ಈಗ ಬಿಟ್ಟ ಸ್ಥಳ ಬರುತ್ತೆ V1. ಓಕೆ, V1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರೊಕೆಟ್ಸ್. ಓಕೆ, ಈ ಬ್ರೊಕೆಟಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ, ಯಾವುದು ಇದರಲ್ಲೇ ಮ್ಯಾಚ್ ಆಗುತ್ತೆ ಅದನ್ನು ನೀವು ಮ್ಯಾಚ್ ಮಾಡಿ ಬರೀಬೇಕು ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಮೊದಲನೇ ಬಿಟ್ಟ ಸ್ಥಳ ಏನು ಬರೀಬೇಕು ನೋಡಿ, ಇವೆಂಚುವಲಿ ಬರೀಬೇಕು. ಎರಡನೇದು ರಿಯಲೈಸ್ಡ್, ಮೂರನೇದು ಡಿಸ್ಪ್ಯಾರೇಟ್ಲಿ, ನಾಲ್ಕನೇದು ಎಂಬ್ರೆಸ್ಡ್, ಐದನೇದು ಫುಲ್ಲಿಶ್, ಆಮೇಲೆ ಆರನೇದು ಫಾರ್ಗ್ಯೂನೆಸ್ ಅಂತ ಆಗುತ್ತೆ. 6 ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬರೆದಿದ್ದೀನಿ, ನಿಮ್ಮ ಪುಸ್ತಕದಲ್ಲಿದೆ, ಟೆಕ್ಸ್ಟ್ ಬುಕ್ಕಲ್ಲಿದು. ಓಕೆನಾ, ನೀವು ನೋಡ್ಕೊಂಡು ಬರೀರಿ. ಈ ಬಿಟ್ಟ ಸ್ಥಳಗಳನ್ನ ಇಲ್ಲಿ ನೀವು ತುಂಬಬೇಕು. ಓಕೆ, ಇದಾದಮೇಲೆ ಕೆಳಗಡೆ ನೋಡಿ ಏನು ಬರುತ್ತೆ, V2. V1 ನೋಡಿದ್ರೆ ಅಲ್ವಾ, V2 ಏನಿದೆ, ರೈಟ್ ಅಪೋಸಿಟ್ ಫಾರ್ ದ ವರ್ಡ್ಸ್ ಅಂಡರ್ಲೈನ್ಡ್ ಅಂತ ಇದೆ. ಅಪೋಸಿಟ್ ವರ್ಡ್ಗಳನ್ನ ಬರೀಬೇಕು. ಯಾವ ಥರ ಅಪೋಸಿಟ್ ವರ್ಡ್ ಅಂಡರ್ಲೈನ್ ಮಾಡಿರೋ ಅಂತಹ ಪದಕ್ಕೆ 1 ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ರಾಹುಲ್ ವಾಸ್ ಹ್ಯಾಪಿ ಬಟ್ ಹೀಸ್ ಫಾದರ್ ವಾಸ್ ಅನ್ಹ್ಯಾಪಿ. ಓಕೆ, ಅಂದರೆ ಇಲ್ಲಿ ಹ್ಯಾಪಿ ಅನ್ನೋ ಪದಕ್ಕೆ ಅವ್ರು ಏನು ಕೊಟ್ಟಾರ, ಗೆರೆ ಎಳ್ದಾರ. ಅದರ ವಿರುದ್ಧಾರ್ಥಕ ಪದ ಯಾವುದು, ಅನ್ಹ್ಯಾಪಿ. ಇಲ್ಲೇ ಹೀಸ್ ಫಾದರ್ ವಾಸ್ ರಿಚ್, ಸೆಕೆಂಡ್ ಒನ್, ರಿಚ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಬಟ್ ರಾಹುಲ್ ಬಿಕೇಮ್ ಅ ಪೂರ್ ಮ್ಯಾನ್, ರಾಹುಲ್ ಒಬ್ಬ ಬಡ ಮನುಷ್ಯನಾದ ಅಂತ. ಓಕೆ, ಮೂರನೇದೇನಿದೆ ನೋಡಿ, ರಾಹುಲ್ ವಾಸ್ ಲಾಸ್ಟ್ ಬಟ್ ಹೀ ಈಸ್ ನೌ ಫೌಂಡ್, ಗಿವ್ಸ್ ಆಗುತ್ತೆ. ಓಕೆ, ಲಾಸ್ಟ್ ಗಿವ್ಸ್ ಆಗುತ್ತೆ. ಅವರು ಒಂದು ಕೊಟ್ಟಿದ್ದಾರೆ, ಯಾವುದು, ಲಾಸ್ಟ್ ಫೌಂಡ್. ಓಕೆನಾ, ಲಾಸ್ಟ್ ಅನ್ನುವಂಥ ವಿರುದ್ಧಾರ್ಥಕ ಪದ ಫೌಂಡ್ ಆಗುತ್ತೆ. ಇದು ಗಿವ್ಸ್ ಅನ್ನುವಂಥದ್ದು ನಾಲ್ಕನೇದು, ನಾನು ಇಲ್ಲಿ ಬರೆದಿದ್ದೇನೆ, ಸಾರಿ ಫಾರ್ ದ್ಯಾಟ್. ಇಲ್ಲಿ ಬರಿಬೇಕು. 4ನೇ ಬಿಟ್ಟ ಸ್ಥಳ, ಫಾದರ್ ಗಿವ್ಸ್ ದ ಪ್ರಾಪರ್ಟಿ ವಿಚ್ ರಾಹುಲ್ಸ್ ಟೇಕ್ಸ್. ಓಕೆ, ಟೇಕ್ಸ್ ಗಿವ್ಸ್ ಆಗುತ್ತೆ. ಓಕೆ, ಇಲ್ಲಿ ಆಲ್ ಹೀಸ್ ಫ್ರೆಂಡ್ಸ್ ಬಿಕೇಮ್ ಹೀಸ್ ಎನಿಮೀಸ್. ಓಕೆ, ಫ್ರೆಂಡ್ಸ್ ಎನಿಮೀಸ್, ಸ್ನೇಹಿತರು ಶತ್ರುಗಳು. ಓಕೆ, ಸ್ನೇಹಿತರಾಗಿರ್ತಕ್ಕಂತಹ ಸ್ನೇಹಿತರೆ ಶತ್ರುಗಳಾಗ್ತಾರೆ. ಯಾರಿಗೆ, ರಾಹುಲ್ಗೆ, ಆಸ್ತಿ ಎಲ್ಲ ಕಳ್ಕೊಂಡ್ಮೇಲೆ. ಓಕೆ, ಇದು ಈ ಥರ, ಇದು ಗಿವ್ಸ್ ಅನ್ನುವಂಥದ್ದು 4ನೇದು ವಿರುದ್ಧಾರ್ಥಕ ಪದ, ಬಿಟ್ಟ ಸ್ಥಳ. ಓಕೆ, ಸೊ ಈ ಥರ ಈಗ ಬರೀಬೇಕು. ಇನ್ನು ಕೆಳಗಡೆ V3 ಏನು ಕೊಟ್ಟಿದ್ದಾರೆ ನೋಡಿ, ಮೆನಿ ವರ್ಡ್ಸ್ ಹ್ಯಾವ್ ಲೆಟರ್ಸ್ ದ್ಯಾಟ್ ಕ್ಯಾನ್ ಫ್ರಮ್ ಡಿಫ್ರೆಂಟ್ ವರ್ಡ್ಸ್. ಓಕೆ, ನೋಡಿ ಇಲ್ಲಿ ಡಿಫ್ರೆಂಟ್ ವರ್ಡ್ಗಳನ್ನ ಮಾಡಿ ನೀವು ಬರೀಬೇಕು. 1 ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಹೈಡನ್ ವರ್ಡ್ಸ್, ಬಿಸ್ನೆಸ್ ಮ್ಯಾನ್ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ, ಈ ಥರ ಬರೀಬೇಕು ನೀವು. ಬಿಸ್ನೆಸ್ ಮ್ಯಾನ್ ಅನ್ನುವಂತಹ ಪದದಲ್ಲಿ ಮತ್ತೆ ಎಷ್ಟು ಪದಗಳನ್ನ ನಾವು ತಯಾರು ಮಾಡಬಹುದು ಅನ್ನುವಂಥದ್ದು ನೋಡಿ. MEN ಮ್ಯಾನ್, ಮೆನ್ ಆಗುತ್ತೆ, ಮ್ಯಾನ್. ಆಮೇಲೆ IEN ಇನ್ ಆಗುತ್ತೆ. ಆಮೇಲೆ SIN ಸೈನ್ ಆಗುತ್ತೆ. BUS ಬಸ್. ಓಕೆ, ಬಸ್ ಆಗುತ್ತೆ. ಸೊ ಈ ಥರ ಬಿಸ್ನೆಸ್ ಮ್ಯಾನ್ ಅನ್ನುವಂತಹ ಒಂದು ಪದದಲ್ಲಿ ಮತ್ತೆ ನಾವು ಎಷ್ಟು ಪದಗಳನ್ನು ರಚಿಸಬಹುದು ಅನ್ನುವಂಥದ್ದು ಒಂದು ಅವ್ರು ಕೊಟ್ಟಿದ್ದಾರೆ. ಈಗ ಪೇಜ್ ಹೊಳಿಸ್ರಿ, 57ನೇ ಪೇಜು, ಅದರಲ್ಲಿದೆ ಇದೇ ಥರ ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಓಕೆ, ನಿಮಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಪೇಜ್ ನಂಬರ್ 57ರಲ್ಲಿ. ಓಕೆ, ಅದೇ ಥರದ್ದು ಶಬ್ದಗಳಿದೆ ನೋಡಿ, ಕ್ಲಿಯರ್ ಆಗಿದೆ. ಓಕೆ, ಈಗ ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಸ್, ಪ್ರೆಸ್, ಆನ್ ಅಲ್ವಾ, 3 ಪದ ಆಗಿದೆ. ಒಂದು ಕೊಟ್ಟಿದ್ದಾರೆ. ಆಲ್ವೇಸ್ ಅನ್ನುವಂಥದ್ರಲ್ಲಿ ಆಲ್ ವೇಸ್, ಎಲ್ಲ ದಾರಿಗಳು ಅಂತ ಅರ್ಥ ಆಗುತ್ತೆ. ಓಕೆ, ವೇಸ್ ಅಂದರೆ ದಾರಿಗಳು, ಆಲ್ ಅಂದರೆ ಎಲ್ಲ ಅಂತ. ಇದು ಜಾಯ್, ಎಂಜಾಯ್, ಜಾಯ್. ಓಕೆ, ಸೊ ಇದೇ ಥರ ನೋಡಿ, ಇಲ್ಲಿ ಶೇರ್, ಹಿಯರ್, ಆರ್. ಸೊ ಈ ಥರ ಪದಗಳನ್ನ ನೀವು ಬರಿಬೇಕು. ಇಲ್ಲಿ ನಾನು ಬರೆದಿದ್ದೀನಿ, ಕ್ಲಿಯರ್ ಆಗಿದೆ. ಓಕೆ, ಸೊ ನೀವು ನೋಡ್ಕೊಂಡು ಬರೀರಿ, ಸರಿಯಾಗಿ ಕ್ಲಿಯರಾಗಿ ಬರ್ಕೊಳ್ಳಿ. ಓಕೆನಾ, ಸೊ ಕ್ಲಿಯರಾಗಿ ಕಾಣಿಸ್ತದೆ ಅಲ್ವಾ. ನೋಡಿ, ಇದು ಇ. ಓಕೆ, ನಾನು ಈ ಥರ ಬರಿತೀನಿ, EMBRACE, ಎಂಬ್ರೆಸ್. ಓಕೆ, ಸೊ ಇದು ಈ ಥರ ಇದ್ದದ್ದು ಇ ಅಂತ, EAR, ಇಯರ್. ಓಕೆ, ಇಯರ್ಸ್. ಸೊ ಈ ಥರ ನೀವು ಬರೀರಿ. ಓಕೆ, ಎಲ್ಲನೂ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಓಕೆ, ಕಾಣಿಸ್ತದೆ ಅಲ್ವಾ. ಈ ಥರ ನೀವು ಮತ್ತೆ ಬೇರೆ ಬೇರೆ ನಿಮಗೆ ಗೊತ್ತಿರೋ ಪದಗಳು ಏನಾರು ಇದರಲ್ಲಿ ಸೃಷ್ಟಿ ಆಗುತ್ತೆ ಬೇರೆದು ಅಂತಂದರೆ ನೀವು ಬರೀಬೋದು. ಓಕೆನಾ, ಸೊ ನಾನಿಲ್ಲಿ ಜಾಗ ಹಿಡಿಸಲ್ಲ ಅಂತ ಇಲ್ಲಿ ಬರೆದಿದ್ದೀನಿ ಈ ಪದದ್ದು.
ಓಕೆ, ಡಿಸ್ಪ್ಯಾರೇಟ್ಲಿ ಅನ್ನುವಂತಹ ಪದದ ಶಬ್ದಗಳ ಇಲ್ಲಿ ಹಿಡಿಸಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬರೆದಿದ್ದೀನಿ ಇಲ್ಲಿವರೆಗೂ. ಸೊ ನೀವು ಬರೀರಿ, ಓಕೆನಾ. ನೆಕ್ಸ್ಟ್ ಪೇಜಲ್ಲಿ ಬಂದಿದೆ ಅದು ಒಂಚೂರು. ಓಕೆ, ಸೊ ಈ ಥರ ನೀವು ಬರಿಬೇಕು. ಓಕೆ, ಇನ್ನು C2 ಏನಿದೆ, ಕ್ವಶನ್ ಆನ್ಸರ್ಸ್ ಇದೆ. ಓಕೆ, ಇಲ್ಲಿ ನೋಡಿ C2 ಏನಿದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. C2 ಮತ್ತು C3 ಈ ಕ್ವಶನ್ ಆನ್ಸರ್ಗಳನ್ನ ನಾನಿಲ್ಲಿ ಮ್ಯೂಸಿಕ್ ಇಟ್ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ ಬಾಯಲ್ಲೇ ಹೇಳಿಲ್ಲ. ಓಕೆ, ಸೊ ಈಗ ಬನ್ನಿ ಇವುಗಳ ಪ್ರಶ್ನೋತ್ತರಗಳನ್ನ ನೋಡಿ, ಇದ್ರ ಮುಂದೆ ಮತ್ತೇನಿದೆ ಆ್ಯಕ್ಟಿವಿಟಿ ಅದನ್ನು ನೋಡೋಣ. ಓಕೆ, ಪ್ರಶ್ನೋತ್ತರಗಳನ್ನ ಬರ್ಕೊಳ್ಳಿ. ಮತ್ತು ಇಲ್ಲಿವರೆಗೂ ನೀವು ನೋಡಿದ ಪ್ರಶ್ನೋತ್ತರಗಳು ಪಾಠದ ಮಧ್ಯೆ ಇರತಕ್ಕಂತಹ ಪ್ರಶ್ನೋತ್ತರಗಳು. ಇದು ಪಾಠ ಪೂರ್ತಿ ಮುಗಿದ ಮೇಲೆ ಪಾಠದ ಹಿಂದ್ಗಡೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಓಕೆನಾ. ಸೊ ನೋಡಿ, C2 ಮತ್ತು C3ದ ಕ್ವಶನ್ ಆನ್ಸರ್ಗಳನ್ನ ನೋಡೋಣ ಬನ್ನಿ ಡಿಯರ್ ಫ್ರೆಂಡ್ಸ್.
ಓಕೆ, ಈಗ C2 C3 ಕ್ವಶನ್ ಆನ್ಸರ್ಗಳನ್ನ ನೋಡಿದ್ರಿ ಅಲ್ವಾ. ಸೊ ಈಗ ಇಲ್ಲಿ S1 ವರ್ಕ್ ಏನು ಕೊಟ್ಟಾರ ಅಂತ ನೋಡ್ರಿ. S1 ಏನಿದೆ ನೋಡಿ, ಸರಿಯಾಗಿ ಕಾಣಿಸ್ತದೆ ನಿಮಗೆ ಅಲ್ವಾ. S1 ಏನಿದೆ, ಸ್ಪೀಕ್ ವೆಲ್, ಓಕೆ, ಚೆನ್ನಾಗಿ ಮಾತಾಡಿ ಅಂತ ಅರ್ಥ. ಇಲ್ಲಿಂದ ಮತ್ತೆ ನಿಮಗೆ ಸ್ವಲ್ಪ ಗ್ರಾಮೆಟಿಕಲಿ ಶುರುವಾಗುತ್ತೆ. ಗ್ರಾಮೇಟ್ ಅಂದರೆ ಗ್ರಾಮರ್ ಪ್ರಕಾರ ನಿಮಗೆ ಸ್ವಲ್ಪ ಹೇಗೆ ಪ್ರೊನೌನ್ಸಿಯೇಷನ್ ಮಾಡೋದು, ಯಾವ ಥರ ಬರಿಬೇಕು, ಓದಬೇಕು, ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಕೊಡ್ತಾರೆ. ಓಕೆ, ಇಲ್ಲಿ ನೋಡಿ S1 ವರ್ಕ್ ವಿತ್ ಯುವರ್ ಪಾರ್ಟ್ನರ್, ಆಸ್ಕ್ ಕ್ವೆಶನ್ಸ್ ಆ್ಯಂಡ್ ಗಿವ್ ಆನ್ಸರ್ಸ್ ಅಬೌಟ್ ದ ಫಾಲೋವಿಂಗ್ ಟಾಪಿಕ್ಸ್, ಟೇಕ್ ಟರ್ನ್ಸ್ ಟು ಕವರ್ ಆಲ್ ದ ಟಾಪಿಕ್ಸ್ ಬಿಟ್ವೀನ್ ಯು ಟು. ಓಕೆ, ಅಂದರೆ ನೀವು ಇಬ್ಬರು ಪಾರ್ಟ್ನರ್ ಅಂದರೆ ನೀವು ಮತ್ತು ನಿಮ್ಮ ಫ್ರೆಂಡ್ಸು ಜೊತೆ ಸೇರಿ ಇವುಗಳನ್ನ ಡಿಸ್ಕಷನ್ ಮಾಡಿ ಸ್ವಲ್ಪ ಬರಿಬೇಕಾಗತ್ತೆ. ಯಾವ ಥರ ಬರಿಬೇಕು ನೋಡ್ರಿ ಕ್ವಶನ್ ಆನ್ಸರ್ಗಳನ್ನ. ಫಾರ್ ಎಕ್ಸಾಂಪಲ್, ಈಗ ಅವ್ರು ಕೊಟ್ಟಾರೆ, ವಾಟ್ ಈಸ್ ಮ್ಯಾಚ್ ಸ್ಟಿಕ್ ಯೂಸ್ಡ್ ಫಾರ್. ಮ್ಯಾಚ್ ಸ್ಟಿಕ್ಸ್ ಅಂದರೆ ಕಡ್ಡಿ ಪೆಟ್ಟಿಗೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕಡ್ಡಿ ಪೆಟ್ಟಿಗೆ ಎದಕ್ಕೆ ಯೂಸ್ ಆಗ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ಇಟ್ ಈಸ್ ಯೂಸ್ಡ್ ಟು ಲೈಟ್ ಕ್ಯಾಂಡಲ್ಸ್. ಓಕೆ, ಇದು ಕ್ಯಾಂಡಲ್ಗಳನ್ನ ಅಂದರೆ ದೀಪ ಹಚ್ಚೋದಕ್ಕೆ ನಮಗೆ ಕಡ್ಡಿ ಪೆಟ್ಟಿಗೆ ಸಹಾಯ ಆಗತ್ತೆ ಅಂತ ಉತ್ತರ ಬರೀಬೇಕು. ಓಕೆ, ಪೇಜ್ ನಂಬರ್ 57. ಈಗ 58ರಲ್ಲಿ ನೋಡಿ ಏನಿದೆ. ಓಕೆ, ಅದು ನೋಡಿ, ಅದು ಒಂದೇದು ನೀವು ನೋಡಿದ್ರಿ ಬಿಟ್ಟಿಸ್ತಾ ಇದು ಪ್ರಶ್ನೆ. ಇಲ್ಲಿ ಅವರು ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು, ಇದೇ ಥರ ನೀವು ಇವನ್ನೆಲ್ಲ ಬರೀಬೇಕು. ಇಲ್ಲಿ ನೋಡಿ, ಬಾಟಲ್ ಎದಕ್ಕೆ ಯೂಸ್ ಆಗುತ್ತೆ. ಬಾಟಲ್ ಇಟ್ಸ್ ಯೂಸ್ಡ್ ಟು ಸ್ಟೋರ್ ಲಿಕ್ವಿಡ್ಸ್ ಅಂದರೆ ಪಾನೀಯಗಳನ್ನ ತುಂಬಲಿಕ್ಕೆ. ಯಾವ ಥರ, ಜ್ಯೂಸ್ ಇರ್ಬೋದು, ಹಾಲು ಇರ್ಬೋದು, ಬೇರೆ ಬೇರೆ ತರಹದ ಹಣ್ಣಿನ ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಈ ಥರ ಲಿಕ್ವಿಡ್ ಪದಾರ್ಥಗಳನ್ನ ತುಂಬೋದಕ್ಕೆ ನಮಗೆ ಬಾಟ್ಲಿ ಬೇಕಾಗತ್ತೆ. ಅಂದರೆ ದ್ರವರೂಪದ ವಸ್ತುಗಳನ್ನ ತುಂಬೋದಕ್ಕೆ ನಮಗೆ ಬಾಟ್ಲಿ ಬೇಕಾಗುತ್ತೆ. ಮ್ಯಾಚ್ ಸ್ಟಿಕ್ ಇಟ್ ಈಸ್ ಯೂಸ್ಡ್ ಟು ಲೈಟ್ ಕ್ಯಾಂಡಲ್ಸ್. ಈಗ ಅದೇ ಹೇಳಿದ್ದು, ಅವರು ಉದಾಹರಣೆ ಕೊಟ್ಟಿದ್ದು. ಮ್ಯಾಚ್ ಸ್ಟಿಕ್ ಅಂದರೆ ಕಡ್ಡಿ ಪೆಟ್ಟಿಗೆ, ಕಡ್ಡಿಗಳು. ಓಕೆ, ಇನ್ನು ಟೂತ್ ಬ್ರಷ್ ಅದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಬ್ರಷ್ ದ ಟೀತ್ ಅಂದರೆ ಹಲ್ಲನ್ನು ತಿಕ್ಕಲಿಕ್ಕೆ ನಮಗೆ ಟೂತ್ ಬ್ರಷ್ ಬೇಕಾಗುತ್ತೆ. ಇನ್ನು ಪೆನ್ ನೋಡಿ, ಇಟ್ ಈಸ್ ಯೂಸ್ಡ್ ಟು ರೈಟ್. ಓಕೆ, ಇಟ್ ಈಸ್ ಯೂಸ್ಡ್ ಟು ರೈಟ್, ಪೆನ್ ನಮಗೆ ಬರೀಲಿಕ್ಕೆ ಸಹಾಯ ಆಗುತ್ತೆ. ಚೇರ್ ಇಟ್ ಈಸ್ ಯೂಸ್ಡ್ ಟು ಸಿಟ್, ಚೇರ್ ಅದಕ್ಕೆ ಯೂಸ್ ಆಗುತ್ತೆ, ಕೂತ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಬ್ಯಾಗ್, ಓಕೆ, ಇಟ್ ಈಸ್ ಯೂಸ್ಡ್ ಟು ಹೋಲ್ಡ್ ಥಿಂಗ್ಸ್, ಬ್ಯಾಗ್ ಎದಕ್ಕೆ ಯೂಸ್ ಆಗುತ್ತೆ, ವಸ್ತುಗಳನ್ನ ಇಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ, ಉಪಯೋಗಕ್ಕೆ ಬರುತ್ತೆ ಅಂತ. ಓಕೆ, ಇನ್ನು ಲಂಚ್ ಬಾಕ್ಸ್ ಎದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಫಿಲ್ ದ ಲಂಚ್ ಬಾಕ್ಸ್ ಅಂದರೆ ಊಟದ ಡಬ್ಬಿ, ಊಟವನ್ನು ಫಿಲ್ ಮಾಡಲಿಕ್ಕೆ, ಊಟ ಕಟ್ಕೊಂಡು ಹೋಗೋಕೆ ನಮ್ಗೆ ಯೂಸ್ ಆಗುತ್ತೆ, ಸಹಾಯ ಆಗುತ್ತೆ. ಇನ್ನು ಪರ್ಸ್ ಎದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಕೀಪ್ ದ ಮನಿ. ಓಕೆ, ಪರ್ಸ್ ಎದಕ್ಕೆ ಯೂಸ್ ಆಗುತ್ತಾ, ದುಡ್ಡನ್ನು ಇಡೋದಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಪರ್ಸು. ಓಕೆ, ಇನ್ನು ಬುಕ್ ಎದಕ್ಕೆ ಯೂಸ್ ಆಗುತ್ತೆ. ಬುಕ್ ಇಟ್ ಈಸ್ ಯೂಸ್ಡ್ ಟು ರೀಡ್, ಪುಸ್ತಕ ಓದೋದಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ, ಓದಲು ಪುಸ್ತಕ ಉಪಯೋಗ ಆಗುತ್ತೆ. ಇನ್ನು ಟೇಬಲ್ ಇಟ್ ಈಸ್ ಯೂಸ್ಡ್ ಟು ಕೀಪ್ ಥಿಂಗ್ಸ್ ಆ್ಯಂಡ್ ಫಾರ್ ರೈಟಿಂಗ್. ಇಲ್ಲೇ ಫಾರ್ ಅಂತ ನೀವು ಸೇರಿಸ್ಕೊಳ್ಳಿ, ನಾನು ಬರೆದಿಲ್ಲ, ಮಿಸ್ಟೇಕ್ ಮಾಡಿ ಬಿಟ್ಟಿದ್ದೀನಿ. ಓಕೆ, ವಸ್ತುಗಳನ್ನ ಇಡೋದಕ್ಕೆ ಮತ್ತು ಬರೆಯೋದಕ್ಕೆ ನಮಗೆ ಟೇಬಲ್ ಯೂಸ್ ಆಗುತ್ತೆ. ಓಕೆ, ಇನ್ನು ಲ್ಯಾಂಗ್ವೇಜ್ ಇನ್ ಯೂಸ್, ಲ್ಯಾಂಗ್ವೇಜ್ ಯಾವ ಥರ ಬಳಸಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಭಾಷೆಯನ್ನು ಹೇಗೆ ನಾವು ಬಳಸಬೇಕು, ಓದಬೇಕು ಅಂತ ನಮಗೆ ಗೈಡೆನ್ಸ್ ಕೊಡ್ತಾರೆ. ಫಸ್ಟ್ ಇಲ್ಲಿ ಚಿತ್ರ ಇದೆ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಇಲ್ಲಿ ಚಿತ್ರ ನೋಡಿ ಹೇಳಬೇಕು, ಕ್ರಿಕೆಟ್ ಚಿತ್ರ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀನಿ ನಾನು ಅಂತ. ದ ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ, ಇಲ್ಲಿ ಪಕ್ಷಿ ಚಿತ್ರ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟೂಡೆಂಟ್ಸ್ ಆರ್ ಸಿಂಗಿಂಗ್ ದ ನ್ಯಾಷನಲ್ ಆ್ಯಂಥಮ್, ಸ್ಟೂಡೆಂಟ್ಸ್ ಎಲ್ಲ ನ್ಯಾಷನಲ್ ಆ್ಯಂಥಮ್ ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಸೇಮ್ ಇದೇ ಥರದ ನೀವು ಚಿತ್ರ ನೋಡಿ ಇಲ್ಲಿ ಬರಿಬೇಕು. ಚಿತ್ರ ಕೊಟ್ಟಾರ, ಏನಂತ ಕೊಟ್ಟಾರ ನೋಡ್ರಿ, G1. ಈ ಚಿತ್ರಕ್ಕೆ ತಕ್ಕಂಗೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟಾರ, ದ ಬೇಬಿ ಡ್ರಿಂಕ್ ಮಿಲ್ಕ್, ಡ್ರಿಂಕಿಂಗ್ ಆಗಬೇಕು ಅಂದರೆ ಇಲ್ಲಿ ಕ್ರಿಯೆ ನಡೀತಾ ಇದೆ, ಮಗು ಗ್ಲಾಸಲ್ಲಿ ಹಾಲನ್ನು ಕುಡಿತಾ ಇದೆ. ಓಕೆ, ಅಂದರೆ ಈಗ ಕ್ರಿಯೆ ನಡೀತಾ ಇದೆ ಅಲ್ಲಿ, ಹಾಲು ಈಗ ಮಗು ಕುಡಿಲಿಕ್ಕತ್ತೈತಿ. ಓಕೆ, ಕುಡ್ದೈತಿ ಅಥವಾ ಕುಡಿತೈತಿ ಅಂತ ಅಲ್ಲ, ಈಗ ಕುಡಿತಾ ಇದೆ ಪ್ರೆಸೆಂಟಲ್ಲಿ. ಹಾಗಾಗಿ ಮುಖ್ಯ ಕ್ರಿಯಾಪದಕ್ಕೆ ING ಬರ್ತದೆ ಇಲ್ಲಿ.
ದ ಬೇಬಿ ಈಸ್ ಡ್ರಿಂಕಿಂಗ್ ಮಿಲ್ಕ್. ಓಕೆ, ಇಲ್ಲಿ ಮಗು ಹಾಲನ್ನು ಕುಡಿಯುತ್ತಿದೆ ಅಂತ ಬರಿಬೇಕು. ಅಂದರೆ ಕ್ರಿಯೆ ನಡೀತಾ ಇದೆ ಅಂತ ING ಪ್ರತ್ಯಯ ಡ್ರಿಂಕಿಂಗ್ ಆಗುತ್ತೆ. ಅವರು ಬ್ರೊಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಟೋನಿ ಡ್ಯಾಶ್ ಅ ಲೆಟರ್ ಟು ಹೀಸ್ ಫ್ರೆಂಡ್. ಇಲ್ಲಿ ನೀವು ಈಗೇನು ಬರಿಬೇಕು, ಟೋನಿ ರೈಟ್ ಇದ್ದಿದ್ದ ರೈಟಿಂಗ್ ಆಗಬೇಕು. ಓಕೆ, ಟೋನಿ ಈಸ್ ರೈಟಿಂಗ್ ಅ ಲೆಟರ್ ಟು ಹೀಸ್ ಫ್ರೆಂಡ್. ಟೋನಿ ತನ್ನ ಸ್ನೇಹಿತನಿಗೆ ಕಾಗದವನ್ನು ಬರೆಯುತ್ತಿದ್ದಾನೆ. ಚಿತ್ರ ನೋಡಿ ನೀವು ಬರಿಬೇಕು. ಕಾಣಿಸ್ತದೆ ಅಲ್ವಾ ಫ್ರೆಂಡ್ ಅನ್ನುವಂಥದ್ದು? ಓಕೆ ನೋಡಿ, ಟೋನಿ ಈಸ್ ರೈಟಿಂಗ್ ಅ ಲೆಟರ್ ಟು ಹೀಸ್ ಫ್ರೆಂಡ್. ಟೋನಿ ತನ್ನ ಸ್ನೇಹಿತನಿಗೆ ಕಾಗದವನ್ನು ಬರೆಯುತ್ತಿದ್ದಾನೆ, ಲೆಟರ್ ಬರೀತಿದ್ದಾನೆ, ಪತ್ರವನ್ನು ಬರೀತಿದ್ದಾನೆ. ಓಕೆ, ಸೊ ರೈಟ್ ಇದ್ದಿದ್ದು ರೈಟಿಂಗ್ ಆಗುತ್ತೆ. ಇದ್ರ ತಕ್ಕ ನೀವು ಹೆಲ್ಪಿಂಗ್ ವರ್ಬ್ ಹಚ್ಚಬೇಕಾಗತ್ತೆ. ಓಕೆ, ಅಂದರೆ ಈ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಅರ್ಥ. ಇಲ್ಲಿ ಈಸ್ ಬಂದೈತಿ, ING ಮುಖ್ಯ ಕ್ರಿಯಾಪದಕ್ಕೆ ING ಬಂದದ, ಜೊತೆಗೆ ಹೆಲ್ಪಿಂಗ್ ವರ್ಬ್ ಈಸ್ ಬಂದೈತಿ. ಓಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಈಸ್ ಹೆಲ್ಪಿಂಗ್ ವರ್ಬ್ ಬಂದಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಗ್ರಾಮರು ನಾನು ಟೆನ್ಸ್ಗಳಿಗೆ ಸಂಬಂಧಪಟ್ಟ ವಾಕ್ಯಗಳಾಗುತ್ತೆ. ನಾನು ಟೆನ್ಸಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಓಕೆನಾ, ನೋಡ್ತಾ ಇರಿ ನಮ್ಮ ಚಾನಲ್ನ. ಸೊ ಈಗ ಪೇಜ್ ನಂಬರ್ 59 ತೆಗೀರಿ, ಟರ್ನ್ ಪೇಜ್ ನಂಬರ್ 59. ಓಕೆ, ಸೊ ನೋಡಿ ಇಲ್ಲಿ ಚಿತ್ರಗಳನ್ನ ನೋಡಿ ಅದೇ ಥರ ನೀವು ಬರೀಬೇಕು. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ಈ ಚಿತ್ರದಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆ ಗೊಂಬೆ, ಅದಕ್ಕೆ ಐ ಆಮ್ ಲಿಸ್ನಿಂಗ್ ಮ್ಯೂಸಿಕ್ ಅಂತ ಬರಿಬೇಕು. ಓಕೆ, ಇನ್ನು ಮೂರನೇದು ನೋಡಿ ಏನಿದೆ, ದ ಬಾಯ್ ಡ್ಯಾಶ್ ಮೇಕ್ ಅ ಕೈಟ್. ಓಕೆ, ಮೇಕ್ ಅಂದ್ರೆ ತಯಾರು ಮಾಡು, ಮೇಕಿಂಗ್. ದ ಬಾಯ್ ಈಸ್ ಮೇಕಿಂಗ್ ಕೈಟ್. ಮಗು ಗಾಳಿಪಟವನ್ನು ತಯಾರಿಸುತ್ತಿದೆ. ನಾಲ್ಕನೇದು ನೋಡಿ, ದ ಆ್ಯಂಗಲ್ ಡ್ಯಾಶ್ ಫ್ಲೈ ಇನ್ ದ ಸ್ಕೈ. ಓಕೆ, ಇಲ್ಲಿ ನೋಡಿ ಈಗಲ್. ಓಕೆ, ಸಾರಿ, ಈಗಲ್ ನೋಡಿ, ದ ಈಗಲ್ ಈಸ್ ಫ್ಲೈಯಿಂಗ್ ಅವೇ. ಓಕೆ, ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ಬರಿಬೇಕು ನೀವು. ಓಕೆ, ಫ್ಲೈಯಿಂಗ್ ಇನ್ ದ ಸ್ಕೈ, ಇದು ಅವೇ ಅಲ್ಲ ಇದು. ಓಕೆ, ಸಾರಿ ಫಾರ್ ದಟ್, ಇಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ, ಸಾರಿ, ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ಬರಿಬೇಕು. ಇನ್ ದ ಸ್ಕೈ ಇದು ತಪ್ಪಿದು. ಓಕೆ, ಇದು ತಪ್ಪಿಲ್ಲಿ ಏನು ಬರಿಬೇಕು, ಫ್ಲೈಯಿಂಗ್ ಇನ್ ದ ಸ್ಕೈ, ಫ್ಲೈಯಿಂಗ್ ಇನ್ ದ ಸ್ಕೈ. ಓಕೆ, ಫ್ಲೈಯಿಂಗ್ ಇನ್ ದ ಸ್ಕೈ ಈ ಥರ ಬರಿಬೇಕು. ದ ಈಗಲ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಓಕೆ, ಸೊ ಈ ಥರ ಬರೀರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಚಿತ್ರ ನೋಡಿ, ದ ಚಿಲ್ಡ್ರನ್ ಡ್ಯಾಶ್ ಮೀಟ್ ದ ಹೆಡ್ ಮಾಸ್ಟರ್. ಮೀಟ್ ಅಂದ್ರೆ ಅದು ಮೀಟಿಂಗ್ ಅಂತ ಅರ್ಥ. ಓಕೆ, ಸಭೆ ಸೇರಿದ್ದಾರೆ. ದ ಚಿಲ್ಡ್ರನ್ ಆರ್ ಮೀಟಿಂಗ್ ದ ಹೆಡ್ ಮಾಸ್ಟರ್ಸ್. ಚಿಲ್ಡ್ರನ್ಸ್ ಎಲ್ಲ ಸೇರಿ ಹೆಡ್ ಮಾಸ್ಟರ್ಗೆ ಭೇಟಿ ಆಗಲಿಕ್ಕೆ ಹೋಗಿದ್ದಾರೆ ಅಂತ ಅರ್ಥ, ಭೇಟಿ ಆಗ್ತಿದ್ದಾರೆ ಅಂತ ಅರ್ಥ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಚೇಂಜ್ ದ ಸೆಂಟೆನ್ಸಸ್ ಲುಕ್ಕಿಂಗ್ ಆಟ್ ದ ಪಿಕ್ಚರ್. ಈ ಚಿತ್ರಗಳನ್ನ ನೋಡಿ, ಕೊಟ್ಟಿರೋ ಚಿತ್ರಗಳನ್ನ ನೋಡಿ ನೀವು ಸೆಂಟೆನ್ಸ್ಗಳನ್ನ ಬದಲಾವಣೆ ಮಾಡಿ ಬರಿಬೇಕು. ಐ ರೈಟ್ ಮೈ ನೋಟ್ಸ್. ನಾನು ನನ್ನ ನೋಟ್ಸನ್ನು ಬರಿತೇನೆ. ಐ ಆಮ್ ರೈಟಿಂಗ್ ಮೈ ನೋಟ್ಸ್. ಅಂದರೆ ಮೊದಲನೇ ವಾಕ್ಯ ಸಿಂಪಲ್ ಪ್ರೆಸೆಂಟಲ್ಲಿದೆ, ಎರಡನೇ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದೆ. ಅಂದರೆ ನಾನು ನೋಟ್ಸ್ಗಳನ್ನ ಬರಿತೇನೆ ಅಂತ. ಇದು ಆನ್ಸರ್ ಏನಿದೆ, ಐ ಆಮ್ ರೈಟಿಂಗ್ ಮೈ ನೋಟ್ಸ್. ನಾನು ನನ್ನ ನೋಟ್ಸ್ಗಳನ್ನು ಬರೆಯುತ್ತಿದ್ದೇನೆ. ಇದು ಬರಿತೇನೆ, ಇದು ಬರೆಯುತ್ತಿದ್ದೇನೆ. ಓಕೆ, ಸೊ ಇದು ಅಷ್ಟೇ. ಎರಡನೇದು ನೋಡಿ, ದ ಲೀವ್ಸ್ ಫಾಲ್ ಫ್ರಾಮ್ ದ ಟ್ರೀ. ಗಿಡದಿಂದ ಎಲೆಗಳು ಬೀಳ್ತವೆ ಅಂತ ಇದೆ. ಇಲ್ಲೇ ಬೀಳುತ್ತಿವೆ, ಗಿಡದಿಂದ ಎಲೆಗಳು ಉದುರುತ್ತಿವೆ ಅಂತ ನಾವು ಬರಿಬೇಕು, ಅಥವಾ ಬೀಳುತ್ತಿವೆ ಅಂತ ಬರಿಬೇಕು. ದ ಲೀವ್ಸ್ ಆರ್ ಫಾಲಿಂಗ್ ಫ್ರಾಮ್ ದ ಟ್ರೀ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನಿದೆ, ರಾಮು ರಿಂಗ್ಸ್ ದ ಬೆಲ್. ರಾಮು ಬೆಲ್ಲನ್ನು ಹೊಡಿತಾನೆ. ಇಲ್ಲಿ ರಾಮು ಈಸ್ ರಿಂಗಿಂಗ್ ದ ಬೆಲ್. ಓಕೆ, ಹೊಡೆಯುತ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಈ ಥರ ಬರೀಬೇಕು. ಇನ್ನು ಪೇಜ್ ನಂಬರ್ 59 ಮುಗೀತು. 60ರಲ್ಲಿ ನೋಡಿ ಏನಿದೆ. ಓಕೆ, 60ರಲ್ಲೂ ನೋಡಿ ಅದೇ ಥರ ಚಿತ್ರಗಳನ್ನ ನೋಡಿ ಬರಿಬೇಕು. ದ ಪ್ಯಾಸೆಂಜರ್ಸ್ ಆರ್ ರೈಟಿಂಗ್ ಫಾರ್ ದೇರ್ ಟ್ರೈನ್. ಓಕೆ, ಸಾರಿ, ರೈಟ್ ಅಲ್ಲ, ವೇಟ್ ಅದು. ಓಕೆ, 4ನೇದೇನಿದೆ, ದ ಪ್ಯಾಸೆಂಜರ್ಸ್ ವೇಟ್ ಫಾರ್ ದ ಟ್ರೈನ್. ಪ್ಯಾಸೆಂಜರ್ಸು ರೈಲು ಬರೋದಕ್ಕೋಸ್ಕರ ಕಾಯ್ತಾರೆ ಅಂತ. ಇಲ್ಲಿ ಕಾಯುತ್ತಿದ್ದಾರೆ ಅಂತ ಬರಿಬೇಕು. ದ ಪ್ಯಾಸೆಂಜರ್ಸ್ ಆರ್ ವೇಟಿಂಗ್ ಫಾರ್ ದೇರ್ ಟ್ರೈನ್. ಪ್ಯಾಸೆಂಜರ್ಸು ತಮ್ಮ ಟ್ರೈನ್ ಬರೋದಕ್ಕೋಸ್ಕರ ಕಾಯ್ತಿದ್ದಾರೆ ಅಂತ ಅರ್ಥ. ಓಕೆ, ದ ಫಿಶರ್ ಮ್ಯಾನ್ ಕ್ಯಾಚ್ ಫಿಶ್. ಇಲ್ಲಿ ದ ಫಿಶರ್ ಮ್ಯಾನ್ ಆರ್ ಕ್ಯಾಚಿಂಗ್ ದೇರ್ ಫಿಶ್.
ಓಕೆ, ಈ ಥರ ಬರಿಬೇಕು. ಇನ್ನು 6ನೇದು ನೋಡಿ, ಚಿಲ್ಡ್ರನ್ ಸಿಂಗ್ ಅ ಸಾಂಗ್. ಚಿಲ್ಡ್ರನ್ ಆರ್ ಸಿಂಗಿಂಗ್ ದೇರ್ ಸಾಂಗ್. ಈ ಥರ ನೀವು ಬರಿಬೇಕಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, G2 ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಲೂರಲ್ಸ್ ಫಾರ್ ದ ವರ್ಡ್ಸ್ ಇನ್ ಬ್ರಕೆಟ್ಸ್. ಅಂದರೆ ಪ್ಲೂರಲ್ ಅಂದರೆ ಬಹುವಚನದಲ್ಲಿ ನೀವು ಬರಿಬೇಕು. ಬ್ರೊಕೆಟಲ್ಲಿ ಅವರು ಒಂದು ಶಬ್ದ ಕೊಟ್ಟಿರ್ತಾರೆ, ಆ ಶಬ್ದಕ್ಕೆ ನೀವು ಬಹುವಚನ ಮಾಡಿ ಬರಿಬೇಕು. ಓಕೆ, ಸೊ ನೋಡಿ ಇಲ್ಲಿ ಫ್ರೆಂಡ್ ಇದ್ದದ್ದು ಫ್ರೆಂಡ್ಸ್, ಅವರು ಒಂದು ಬರೆದು ತೋರ್ಸ್ಯಾರ. ನೀವು ಹಾಗೆ ನೇಮ್ಸ್, ಕವ್ವ ಕೌಸ್, ಸಿಪ್ಸ್. ಓಕೆ, ಆಮೇಲೆ ಎನಿಮಲ್ಸ್. ಓಕೆ, ಓಲ್ವ್ಸ್, ಎಲಿಫೆಂಟ್ಸ್, ಬೀರ್ಸ್, ರ್ಯಾಬಿಟ್ಸ್, ಇದು ಫಾಕ್ಸಸ್. ಓಕೆ, ಎನಿಮಲ್ಸ್, ರ್ಯಾಬಿಟ್ಸ್, ಇದು ಕೌ ಆ್ಯಂಡ್ ಸಿಪ್ಸ್. ಓಕೆ, ಸೊ ಈ ಥರ ನೀವು ಪಾಸಿಟಿವ್ ಇದು ಸಿಂಗ್ಯುಲರ ಪ್ಲೂರಲ್ ಮಾಡಿ ಬರಿಬೇಕು. ಓಕೆ, ಇನ್ನು ನೆಕ್ಸ್ಟ್ ಪೇಜ್ ನೋಡ್ರಿ, 60 ಆಯ್ತಲ್ವ. 61ನೇ ಪೇಜ್ ಹೊಳಸ್ರಿ. ಈಗ 61ನೇ ಪೇಜಲ್ಲಿ ಏನಿದೆ ನೋಡ್ರಿ, G4 ಪಿಕ್ ಔಟ್ ದ ಅಡ್ಜೆಕ್ಟಿವ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ಬ್ರಾಕೆಟ್ಸ್ ಅಂತ ಇದೆ. 1 ಈಸ್ ಡನ್ ಫಾರ್ ಯು. ಬೆಂಗಳೂರು ಈಸ್ ಅ ಲಾರ್ಜ್ ಸಿಟಿ. ಲಾರ್ಜ್ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ದೊಡ್ಡ ಸಿಟಿ ಅಂತ ನಾವು ಹೇಳಬೇಕು. ಒಂದೇದೇನಿದೆ ನೋಡಿ, ದೇರ್ ಈಸ್ ದ ಲಿಟಲ್ ಟೈಮ್ ಫಾರ್ ಪ್ರಿಪ್ರೇಷನ್. ಲಿಟಲ್ ಅಂದರೆ ನಾವು ಏನೋ ಒಂದು ಫಂಕ್ಷನ್ ಅಥವಾ ಏನೋ ಒಂದು ತಯಾರಿ ಮಾಡ್ತಾ ಇದ್ದೀವಿ, ಅದಕ್ಕೆ ಟೈಮ್ ಶಾರ್ಟೇಜ್ ಇದೆ. ಮೀನ್ಸ್ ದೇರ್ ಈಸ್ ಆಲ್ಮೋಸ್ಟ್ ಆನ್ ಟೈಮ್ ಅಂತ ಅರ್ಥ ಆಗುತ್ತೆ. ಸೊ ಇದೇ ಥರ ಅಕ್ಬರ್ ವಾಸ್ ಅ ಗ್ರೇಟ್ ಕಿಂಗ್. ಗ್ರೇಟ್ ಅಂತ ಬರಿಬೇಕು. ಇಲ್ಲಿ ನಾವು ಬರಿಬೇಕಾಗತ್ತೆ. ಬ್ರೊಕೆಟಲ್ಲಿ ಇಂಪಾರ್ಟೆಂಟ್ ಪದ ಇದಕ್ಕೆ ರಿಲೇಟೆಡ್ ಬರಿಬೇಕು. ಅದರಲ್ಲಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಪದ ನಾವು ಬರಿಬೇಕು. ಮೇನ್ ವರ್ಬ್ ಅದು. ಓಕೆ, ಮೇನ್ ವರ್ಬ್ ಅಂತಲ್ಲ, ದ್ಯಾಟ್ ಮೀನ್ಸ್ ಗ್ರೇಟ್ ಅನ್ನುವಂಥದ್ದು ಒಂದು ಡಿಸ್ಕ್ರೈಬಿಂಗ್ ವರ್ಡ್ ಆಗುತ್ತದು. ಓಕೆ, ಡಿಸ್ಕ್ರೈಬಿಂಗ್ ವರ್ಡ್ ಆಗುತ್ತೆ. ಹಿ ಗೇವ್ ಮೀ 5 ಮ್ಯಾಂಗೋಸ್. ಓಕೆ, ಅವನು ನನಗೆ 5 ಹಣ್ಣುಗಳನ್ನ ಕೊಟ್ಟ. 5. ಸೊ ಈ ಥರ ಬರೀಬೇಕು. ಇಲ್ಲಿ ಫುಲಿಶ್, ರೀಪ್, ಹೆಲ್ಪ್ಫುಲ್, ಎಕ್ಸ್ಪೆನ್ಸಿವ್, ಆಮೇಲೆ ಡೀಪ್. ಓಕೆ, ಡೀಪ್. ಈ ಥರ ನೀವು ಬರಿಬೇಕಾಗತ್ತೆ. ಓಕೆ, ಕಾಣಿಸ್ತದೆ ಅಲ್ವಾ? ಸೊ ಈ ಥರ ನೀವು ಬರಿಬೇಕು. ಇನ್ನು ಇದು 6.1 ಏನಿದೆ, ರೀಡ್ ದ ಸ್ಟೋರಿ ನೋಡಿ ಇಲ್ಲಿ, ರೀಡ್ ದ ಸ್ಟೋರಿ ಇನ್ ಯುವರ್ ಗ್ರೂಪ್ ಆ್ಯಂಡ್ ಕಂಪ್ಲೀಟ್ ದ ಡೈಲಾಗ್ಸ್ ಬಿಟ್ವೀನ್ ಮದರ್ ಆ್ಯಂಡ್ ಡಾಟರ್. ಮದರ್ ಮತ್ತು ಡಾಟರ್ ಮಧ್ಯೆ ಒಂದು ಕನ್ವರ್ಸೇಷನ್ ಬರೀಲಿಕ್ಕೆ ಹೇಳಿದ್ದಾರೆ. ಓಕೆ, ಪೇಜ್ ನಂಬರ್ 62ರಲ್ಲಿ ನೋಡ್ರಿ ಏನಿದೆ ಅಂತ. ಓಕೆ, S1 ಸ್ಪೀಕ್ ವೆಲ್. ಓಕೆ, S1 ಏನಿದೆ, ಕಂಪ್ಲೀಟ್ ದ ಮಿಸ್ಸಿಂಗ್ ಪಾರ್ಟ್ಸ್ ಇನ್ ದ ಕನ್ವರ್ಸೇಷನ್ ಬಿಟ್ವೀನ್ ರಿಯಾ ಆ್ಯಂಡ್ ಹರ್ ಮದರ್. ಓಕೆ, ರಿಯಾ ಮತ್ತು ಅವಳ ಮದರ್ ಮಧ್ಯೆ ಇರ್ತಕ್ಕಂತಹ ಕನ್ವರ್ಸೇಷನ್ ಕೊಟ್ಟರು. ಸೊ ನಾ ಇಲ್ಲಿ ಬರ್ದೀನಿ, ನೀವು ಬರೀರಿ. ಓಕೆ, ರಿಯಾ, ಮಮ್ಮಿ ಲುಕ್ ಆ್ಯಟ್ ದೀಸ್, ದೇರ್ ಈಸ್ ಅ ಸ್ಮಾಲ್ ಡಕ್ಕಿಂಗ್. ಮಮ್ಮಿ, ರಿಯಾ, ಟೇಕ್ ದ ಡಕ್ಕಿಂಗ್ ಬ್ಯಾಕ್ ಟು ಹೀಸ್ ಮದರ್. ಇಟ್ಸ್ ಮದರ್ ವಿಲ್ ಬಿ ಲುಕಿಂಗ್ ಫಾರ್ ಇಟ್. ಓಕೆ, ಸೊ ಈ ಥರ ಅಂದರೆ ಒಂದು ಡಕ್ಕಿನ ಮರಿ ಸಿಕ್ಕಿರ್ತದೆ, ಅವಳು ಅದನ್ನು ನೋಡು ಅಂತ ಮಮ್ಮಿಗೆ ಹೇಳ್ತಾರೆ. ಮಮ್ಮಿ ಹೇಳ್ತಾರೆ ಅದ್ರ ತಾಯಿ ಅದು ಹುಡುಕ್ತಾ ಇರ್ತದೆ, ಹೋಗು ಅದ್ರ ತಾಯಿ ಹತ್ರ ಬಿಟ್ಟು ಬಾ ಅದನ್ನು ಅಂತ. ಓಕೆ, ರಿಯಾ ವೆಂಟ್ ಔಟ್ ಆಫ್ಟರ್ ಅ ವೆಲ್, ಶಿ ಕೇಮ್ ಬ್ಯಾಕ್. ರಿಯಾ, ಲುಕ್ ಮಮ್ಮಿ, ಐ ಫೌಂಡ್ ಇಟ್ಸ್ ಮದರ್, ಶಿ ವಿಲ್ ನಾಟ್ ಬಿ ಶ್ಯಾಡ್. ನೋಡು, ನಾನು ಅದ್ರ ಮದರ್ ಹತ್ರ ಬಿಟ್ಟು ಬಂದಿದ್ದೀನಿ ಅಂತ. ಓಕೆ, ಸೊ ನೋಡಿ ಇನ್ನು ನೆಕ್ಸ್ಟ್ ಏನಿದೆ, ರೈಟಿಂಗ್ ಪ್ರಾಕ್ಟೀಸ್ ಇದೆ. ಬರವಣಿಗೆಯನ್ನು ಹೇಗೆ ನಾವು ಬರೆಯೋದನ್ನು ಕಲಿಬೇಕು ಅಂತ ಕೊಡ್ತಾರೆ. ರಿರೇಂಜ್ ಈಚ್ ಗ್ರೂಪ್ ಆಫ್ ವರ್ಡ್ಸ್ ಟು ಮೇಕ್ ಅ ಕ್ವೆಶನ್ ಆ್ಯಂಡ್ ಅ ಸ್ಟೇಟ್ಮೆಂಟ್. ಓಕೆನಾ? ಸೊ ಈಗ ಇಲ್ಲಿ ನೋಡಿ, 1 ಈಸ್ ಡನ್ ಫಾರ್ ಯು ಅವ್ರು ಕೊಟ್ಟಿದ್ದಾರೆ ಅಂದರೆ ಹಿಂದೆ ಮುಂದೆ ಮಾಡಿ ಪದಗಳನ್ನ ಕೊಟ್ಟಿರ್ತಾರೆ, ಅದನ್ನು ಜೋಡಿಸಿ ನಾವು ಕರೆಕ್ಟಾಗಿ ಒಂದು ವಾಕ್ಯ ಮಾಡಿ ಬರಿಬೇಕು. ಓಕೆ, ಹಿಂದೆ ಮುಂದೆ ಕೊಟ್ಟಿರೋ ಪದಗಳನ್ನ ಜೋಡಿಸಿ ಸರಿಯಾಗಿ ನಾವು ವಾಕ್ಯ ಮಾಡಬೇಕು. ಆ್ಯನ್ ಈಸ್ ಎಲಿಫೆಂಟ್ ಬಿಗ್ ಅ ಎನಿಮಲ್. ಓಕೆ, ಇಲ್ಲಿ ಈಸ್ ಆ್ಯನ್ ಎಲಿಫೆಂಟ್ ಬಿಗ್ ಎನಿಮಲ್. ಓಕೆ, ಸೊ ಅಂದರೆ ಇದನ್ನು ನಾವು ಕ್ವಶನ್ ಮಾರ್ಕಲ್ಲಿ ಬರಿ ಅಂತಾರೆ ಅವರು. ಓಕೆ, ಮೇಕ್ ಅ ಕ್ವೆಶನ್ ಆ್ಯಂಡ್ ಅ ಸ್ಟೇಟ್ಮೆಂಟ್. ಓಕೆ, ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಕ್ವೆಶನ್ ರೂಪದಲ್ಲಿ ಬರಿಬೇಕು ನಾವು. ಓಕೆನಾ? ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತನೆ ಮಾಡಿ ಬರಿಬೇಕು. ಓಕೆ, ಸೊ ಇಲ್ಲೇ ದ್ಯಾಟ್ ಬೇಬಿ ಈಸ್ ಜಿರಾಫೆ. ಓಕೆ, ಇಲ್ಲಿ ಎರಡನೇದಕ್ಕೆ ನಾವು ಇದನ್ನು ಕ್ವಶನ್ ಹೆಂಗೆ ಮಾಡಬೇಕಂದ್ರೆ,
ಈಸ್ ದ್ಯಾಟ್ ಅ ಬೇಬಿ ಜಿರಾಫೆ ಅಂತ ಬರಿಬೇಕು. ದ್ಯಾಟ್ ಈಸ್ ಅ ಬೇಬಿ ಜಿರಾಫೆ. ಯಸ್. ಮತ್ತು ಪ್ರಶ್ನೆನೂ ಬರಿಬೇಕು ಮತ್ತು ಅದಕ್ಕೆ ತಕ್ಕ ಉತ್ತರನೂ ಬರಿಬೇಕು. ಹೌದು, ಅದು ಬೇಬಿ ಜಿರಾಫೆ ಅಂತ. ಓಕೆ, ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡ್ರಿ, ಪೇಜ್ ನಂಬರ್ 63 ತೆಗೀರಿ, ಹೊಳಿಸ್ರಿ. ಓಕೆ, ಕಾಣಿಸ್ತಿದೆ ಅಲ್ವಾ? ಮೂರನೇದೇನಿದೆ, ರನ್ನರ್ ಫಾಸ್ಟರ್ ಲಿಪರ್ಡ್ ಈಸ್ ದ. ಓಕೆ, ಇಲ್ಲಿ ಕ್ವಶನ್ ಏನು ಬರೀಬೇಕು, ಈಸ್ ದ ಲಿಫರ್ಡ್ ಅ ಫಾಸ್ಟ್ ರನ್ನರ್ ಅಂತ ಕೇಳಬೇಕು. ಲಿಫರ್ಡ್ ತುಂಬ ಸ್ಪೀಡಾಗಿ ಓಡೋ ಪ್ರಾಣಿನ ಅಂತ ಕೇಳಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ ಅದಕ್ಕೆ ಉತ್ತರ, ದ ಲಿಫರ್ಡ್ ಈಸ್ ಅ ಫಾಸ್ಟ್ ರನ್ನರ್. ತುಂಬ ಜೋರಾಗಿ ಓಡ್ತದೆ ಲಿಫರ್ಡ್ ಅಂತ ಅದರ ಅರ್ಥ. ಓಕೆ, 4ನೇದು ನೋಡಿರಿ, ಜಾಯ್ ಕಾಂಗ್ರೂ ಬೇಬಿ ಕಾಲ್ಡ್ ಈಸ್ ನೋಡಿ, ಈಸ್ ಜಾಯ್ ಕಾಲ್ಡ್ ಅ ಬೇಬಿ ಕಾಂಗ್ರೂ. ಯಸ್, ಈಸ್ ಕಾಲ್ಡ್ ಅ ಬೇಬಿ ಕಾಂಗ್ರೂ. ಓಕೆ, ಇನ್ನು 5ನೇದು, ಇನ್ ಚಾರ್ಜ್ ದ ಪ್ರಿನ್ಸಿಪಲ್ ಸ್ಕೂಲ್ ಆಫ್ ಈಸ್ ಅ. ಓಕೆ, ಈಸ್ ದ ಪ್ರಿನ್ಸಿಪಾಲ್ ಇನ್ ಚಾರ್ಜ್ ಆಫ್ ಸ್ಕೂಲ್ ಕ್ವಶನ್ ಕೇಳಬೇಕು. ಆಮೇಲೆ ಉತ್ತರ ಏನು ಬರೀಬೇಕು, ದ ಪ್ರಿನ್ಸಿಪಲ್ ಈಸ್ ಇನ್ ಚಾರ್ಜ್ ಆಫ್ ಅ ಸ್ಕೂಲ್. ಓಕೆ, ಇನ್ನು 6ನೇದು ನೋಡ್ರಿ, ಲಾಂಗ್ ಕ್ಯೂ ಬಸ್ ಸ್ಟಾಪ್ ಈಸ್ ದೇರ್ ಆಟ್ ದ ಅಂತ ಕೊಟ್ಟಿದ್ದಾರೆ. ಇದನ್ನ ಕ್ವೆಶನ್ ಮಾರ್ಕ್ ಹೆಂಗೆ ಮಾಡಬೇಕು ಅಂತ ನೋಡ್ರಿ. ಇಲ್ಲಿ ಈಸ್ ದೇರ್ ಅ ಲಾಂಗ್ ಕ್ಯೂ ಆಟ್ ದ ಬಸ್ ಸ್ಟಾಪ್. ಬಸ್ ಸ್ಟಾಪಲ್ಲಿ ತುಂಬ ದೂರ ಕ್ಯೂ ಇದೆಯಾ ಅಂತ. ದೇರ್ ಈಸ್ ಅ ಲಾಂಗ್ ಕ್ಯೂ ಟು ದ ಬಸ್ ಸ್ಟಾಪ್. ಹೌದು, ಬಸ್ ಸ್ಟಾಪಲ್ಲಿ ತುಂಬ ದೂರದವರೆಗೂ ಕ್ಯೂ ಹಚ್ಚಿದ್ದಾರೆ ಅಂತ, ಅಂದರೆ ಟಿಕೆಟ್ ತೊಗೊಳ್ಳೋಕೆ ಅಂತ ಅರ್ಥ. ಇಲ್ಲಿ ನೋಡಿ ಲಾಸ್ಟ್ ಒನ್, 7ನೇದೇನಿದೆ, ಬಿಲೋ ಈಸ್ ದ ದೇರ್ ಅ ಕ್ಯಾಪ್ಷನ್ ಪಿಕ್ಚರ್. ಈಸ್ ದೇರ್ ಆರ್ ಕ್ಯಾಪ್ಷನ್ ಬಿಲೋ ದ ಪಿಕ್ಚರ್ ಅಂತ ಪ್ರಶ್ನೆ ಕೇಳಬೇಕು. ಉತ್ತರನೂ ಬರಿಬೇಕು. ದೇರ್ ಈಸ್ ಅ ಕ್ಯಾಪ್ಷನ್ ಬಿಲೋ ದ ಪಿಕ್ಚರ್ ಅಂತ ಈ ಥರ ಬರಿಬೇಕು. ಓಕೆನಾ? ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ವ್ಯಾಕ್ಯಾಬುಲರಿ ಹಿಡ್ಕೊಂಡು ಮುಗೀತು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರು ಹೊಸಬರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ಎಜುಕೇಷನ್ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಒಂದು ಮಿಸ್ ಆಗಲ್ಲ. ಇಂಪಾರ್ಟೆಂಟ್ ನೋಟ್ಸು, ಮಾಹಿತಿಗಳು ನಿಮಗೆ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ. ಎಷ್ಟೋ ಜನ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಲ್ಲ. ಹಾಗೆ ಮಾಡಬೇಡಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್, ಒಂದು ಸಬ್ಸ್ಕ್ರಿಪ್ಷನು ನಮಗೆ ಬಹಳಷ್ಟು ಆತ್ಮಬಲವನ್ನು, ಮುಂದಿನ ಇನ್ನೂ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗಾಗಿ ನೀವು ಮಾಡೋ ಲೈಕು, ಸಬ್ಸ್ಕ್ರೈಬಿಂಗು ಮತ್ತು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ, ವಿಡಿಯೋ ಕೆಳಗಡೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೆಚ್ಚಿನ ಮಾಹಿತಿಯೊಂದಿಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ನಾವು ನಮ್ಮ ಕ್ಲಾಸಲ್ಲಿ 8th, 9th, 10th, 7th ಕ್ಲಾಸ್ಗಳನ್ನ, ಆಮೇಲೆ 4th, 5th ಕ್ಲಾಸ್ಗಳನ್ನ ಮಾಡಿ ಹಾಕಿದ್ದೀವಿ. ಎಲ್ಲ ವಿಷಯದ ಆಲ್ಮೋಸ್ಟು. ಆಮೇಲೆ ಹೈಸ್ಕೂಲದ್ದು ಕನ್ನಡ, ಇಂಗ್ಲೀಷ್, ಸಮಾಜ ಮಾಡ್ತಾಯಿದ್ದೀವಿ. ನೀವು ನೋಡೋರಿದ್ರೆ ನೋಡ್ಬೋದು. ಇಂಗ್ಲೀಷ್, ಕನ್ನಡ ಗ್ರಾಮರ್ ಕ್ಲಾಸ್ಗಳನ್ನ ಮಾಡಿ ಹಾಕಿದ್ದೀವಿ. ತುಂಬ ಸರಳವಾಗಿದೆ. ತುಂಬ ಸುಂದರವಾಗಿರ್ತಕ್ಕಂತಹ ಕ್ಲಾಸ್ಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.